ಹಬ್ಬ ಹೆಂಗೋ ಬಂದ್ವಲ್ಲ ಅಂಗಡಿ ತಾಕಿ. ಇಳಿಸೆ ಸುಜಿ. ಅಯ್ಯೋ ಅತ್ತಿಗೆ ಬಾರ ಆಯ್ತು, ಇಳಿಸ್ ಬನ್ನಿ. ನಾನು ಒಬ್ಳಿಗೆ ಆಗಲ್ಲ, ಅಲ್ಲಿಂದ ಇಲ್ಲಿಗಾನ ಒತ್ಕೊಂಬಂದ ಬರೋದಕ್ಕೆ ಸುಸ್ತಾದಂಗಾಯ್ತು. ಇಳಿಸ್ರಿ ಬನ್ನಿ. ಸರಿ ಇಳಿಸಮ್ಮ. ಯಾರು ಈ ಅಮ್ಮರು ಇದೇನೋ ಚೀಲ ಹಿಂಗೆ ಇಳಿಸ್ತಾ ಇದ್ರಲ್ಲ ನಮ್ಮ ಅಂಗಡಿ ಹತ್ರ ತಂದು? ಏನಮ್ಮ ಅದು? ಇಲ್ಲೇನು ಮಾಡ್ತಾ ಇದ್ದೀರಾ? ಈ ಚೀಲ ಯಾಕೆ ಇಲ್ಲಿಕ್ತಾ ಇದ್ದೀರಾ? ಅಲ್ಲ, ಈ ಅಂಗಡಿಗೆ ಬರೋ ಜನಗಳಿಗೆ ತೊಂದರೆ ಆಗ್ತಿತ್ತು. ಇಲ್ಲಿ ದಾರಿ ಇಕ್ಬೇಡ್ರಿ, ಆ ಕಡೆಗೆ ಎಲ್ಲಾದ್ರೂ ತಗೊಂಡೋಗ್ರಿ. ಇಲ್ಲಿ ಯಾಕೆ ಇಕ್ತಾ ಇದ್ದೀರಾ? ಯಾರು ನೀವು? ಏನ್ರಮ್ಮ ಯಾರು ನೀವು? ಏನು ವ್ಯಾಪಾರ ಮಾಡಕ್ಕೆ ಬಂದಿದ್ದೀರಾ ಇಲ್ಲಿ? ವ್ಯಾಪಾರ ಮಾಡೋರು ಅಲ್ಲೆಲ್ಲಾದ್ರೂ ಜಾಗ ಇರೋದ್ರ ಹತ್ರ ಹೋಗಿ ತಗೊಂಡೋಗಿ ಇಟ್ಕೊಂಡು ವ್ಯಾಪಾರ ಮಾಡಬೇಕು. ಇಲ್ಲಿ ಅಂಗಡಿ ಮುಂದೆ ಬರ್ತಾರೇನಮ್ಮ? ಏನದು? ಅಣ್ಣ, ನಾವು ಇಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಕ್ ಬಂದಿಲ್ಲ. ಅದು ಇದು ಉಪ್ಪಿನಕಾಯಿ. ನಾವು ಉಪ್ಪಿನಕಾಯಿ ಮಾಡೋರು, ಅದಕ್ಕೇನೆ ನಿಮ್ಮ ಅಂಗಡಿಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಕೊಟ್ಟೋಗೋಣ ಅಂತೇಳಿ ಬಂದಿದೀವಿ ಅಣ್ಣ. ನಾನು ನನ್ನ ಹೆಸರು ನೇತ್ರ ಅಂತ, ಇವಳು ನನ್ನ ಆದ್ನಿ ಸೂಜಿ ಅಂತಾನ. ಓ ಹೌದಾ, ಉಪ್ಪಿನಕಾಯಿ ಮಾರೋರಾ ನೀವು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅಣ್ಣ, ಅದು ನಾವು ತುಂಬಾ ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ತೀವಿ. ನಮ್ಮೂರಲ್ಲೆಲ್ಲನ ತಿಂದವರು ತುಂಬಾ ಚೆನ್ನಾಗೈತೆ ಅಂತ ಹೇಳಿದ್ದಾರೆ. ಅದಕ್ಕೇನೆ ನಿಮ್ಮ ಅಂಗಡಿಲಿ ಇಟ್ಕೊಂಡು ಮಾರಿ ನಮ್ಮ ಉಪ್ಪಿನಕಾಯಿನ. ಚೆನ್ನಾಗಿ ಖರ್ಚಾಗುತ್ತೆ, ಅದಕ್ಕೇನೆ ಹೇಳ್ಬಿಟ್ಟು ಕೊಟ್ಟೋಗೋಣ ಒಂದು ಸ್ವಲ್ಪ ಅಂತ ಹೇಳಿ ಬಂದಿದ್ದೀವಿ ಅಣ್ಣ. ದಯವಿಟ್ಟು ತಗೊಳ್ಳಿ ಅಣ್ಣ. ನಮ್ಮ ಉಪ್ಪಿನಕಾಯಿ ಒಂದ್ಸಲ ತಿಂದವರು ಮತ್ತೆ ಮತ್ತೆ ಇದೇ ಉಪ್ಪಿನಕಾಯಿ ಬೇಕು ಅಂತ ಕೇಳ್ತಾರೆ ಅಣ್ಣ. ಅದಕ್ಕೆ ನಿಮ್ಮ ಅಂಗಡಿಲಿ ಇವನ್ನ ಇಟ್ಕೊಂಡು ಮಾರೋಣ. ಹೌದೇನಮ್ಮ, ಹೆಂಗಿರುತ್ತೋ ಏನೋ, ಇನ್ನು ಒಂದ್ಸಲನೂ ನಮಗೆ ಗೊತ್ತಿಲ್ಲ. ಜನಗಳು ತಗೊಂತಾರೋ ಇಲ್ವೋ ಗೊತ್ತಿಲ್ಲ ಕಣಮ್ಮ. ಇಲ್ಲಿ ನಿಮ್ಮ ಅಂಗಡಿ ಮುಂದೆಗಡೆಲೇನೆ ಇಟ್ಕೊಳ್ಳಿ. ಯಾರಾದ್ರೂ ನೋಡಿದವರು ಕೇಳಿ ತಗೊಂಡೋಗ್ತಾರೆ. ಹಂಗೇನೆ ಅವ್ರೇನಾದ್ರೂ ತಿಂದು ಚೆನ್ನಾಗಿದ್ರೆ ಅವ್ರ ಪಕ್ಕದ ಮನೆಯವ್ರಿಗೆ, ಅವ್ರಿಗೆ ಪರಿಚಯ ಇರೋರಿಗೆ ಎಲ್ಲರಿಗೂ ಹೇಳ್ತಾರೆ. ಅವಾಗ ನಿಮ್ಮ ಅಂಗಡಿಗೆ ಬಂದು ತಗೊಂಡೋಗ್ತಾರೆ. ಅದಕ್ಕೆ ತಂದಿದ್ದೀವಿ. ದಯವಿಟ್ಟು ಬೇಡ ಅನ್ಬೇಡಣ, ತಗೊಳ್ಳಿ. ದುಡ್ಡು ಬೇಕಂದ್ರೆ ನೀವು ಎಲ್ಲ ಉಪ್ಪಿನಕಾಯಿ ಎಲ್ಲನ ಖರ್ಚಾದ್ಮೇಲೆ ಕೊಡಿವ್ರಂತೆ. ಹೌದಾ, ಸರಿ, ಹಂಗಾದ್ರೆ ಸರಿ ನಮ್ಮ. ಆಮೇಲೆ ಖರ್ಚಾಗ್ಲಿಲ್ಲ ಅಂತಂದ್ರೆ ನಾವು ನಷ್ಟ ಅನುಭವಿಸ್ಬೇಕಾಗುತ್ತೆ. ಸರಿ ಆಯ್ತು, ಎಲ್ಲ ಖರ್ಚಾದ್ರೆ ನಿಮಗೆ ಇಷ್ಟು ಅಂತೇಳಿ ದುಡ್ಡು ಕೊಡ್ತೀನಿ. ಆಯ್ತಣ್ಣ, ಹಂಗೆ ಮಾಡಿ. ನೀವೇನು ಎಲ್ಲೂ ಹೋಗಲ್ವಲ್ಲ, ನಾವೆಲ್ಲ ಬಂದು ಇನ್ನೊಂದು ನಾಳೆ ಇಲ್ಲ ನಾಳಿದ್ದು ಬಂದು ಅವಾಗ ನಾವೇ ದುಡ್ಡು ಇಸ್ಕೊಂಡು ಖರ್ಚಾಗಿದ್ರೆ ದುಡ್ಡು ಕೊಡಿವ್ರಂತೆ. ಇಲ್ಲ ಅಂದ್ರೆ ನಮ್ಮ ಉಪ್ಪಿನಕಾಯಿ ನಾವೇ ವಾಪಸ್ ತಗೊಂಡು ಹೋಗ್ತೀವಿ. ಸರಿ ನಮ್ಮ, ಆಯ್ತು. ನಿಮ್ಮ ಹೆಸರು ಏನಂತ ಹೇಳಿದ್ರಿ? ನನ್ನ ಹೆಸರು ನೇತ್ರ ಅಂತ, ಇವಳ ಹೆಸರು ಸೂಜಿ. ಹೌದಾ, ಮತ್ತೆ ನಿಮ್ಮ ಉಪ್ಪಿನಕಾಯಿ ಹೆಸರೇನಮ್ಮ? ಅದಕ್ಕೇನಾದ್ರೂ ಹೆಸರಿಕ್ಕಿದಿರೋ ಹೆಂಗೆ? ಯಾರಾದ್ರೂ ಕೇಳಿದ್ರೆ ಹೇಳ್ಬೇಕಲ್ಲ ಇಂಥ ಉಪ್ಪಿನಕಾಯಿ ಅಂತನ. ತುಂಬಾ ಜನ ಉಪ್ಪಿನಕಾಯಿ ಹಾಕ್ತಾ ಇರ್ತಾರೆ, ಮಾರ್ತಾ ಇರ್ತಾರೆ, ಅದಕ್ಕೆ. ಸುಜಿ, ಉಪ್ಪಿನಕಾಯಿಗೆ ಏನಂತ ಹೆಸರಿಕನೆ? ನನ್ನ ಹೆಸರು ಇಕ್ಕನ ಅಲ್ವೇನೆ, ನೇತ್ರ ಉಪ್ಪಿನಕಾಯಿ ಅಂತ. ಚೆನ್ನಾಗೈತೆ. ಅಯ್ಯೋ ಬೇಡ ಅದ್ಗೆ, ನಾನ್ ತಾನೇ ಉಪ್ಪಿನಕಾಯಿ ಮಾಡೋಳು. ಉಪ್ಪಿನಕಾಯಿ ಮಾಡೋ ಅಂತ ಐಡಿಯಾ ಕೊಟ್ಟವಳು ನಾನೇನೆ. ಅದಕ್ಕೆ ನನ್ನ ಹೆಸರು ಇಕ್ಕನ, ಸೂಜಿ ಉಪ್ಪಿನಕಾಯಿ ಅಂತಾನ. ಬೇಡ ಕಣೆ, ನಾನು ನಿನಗಿನ್ನ ದೊಡ್ಡವಳು, ಅದಕ್ಕೆ ನನ್ನ ಹೆಸರು ಇಕ್ಕನ ಉಪ್ಪಿನಕಾಯಿನ. ಇಬ್ರು ಸೇರಿನೇ ತಾನೇ ಮಾಡ್ತಾ ಇದೀವಿ. ನನ್ನ ಹೆಸರು ಇಕ್ಕಿದ್ರೇನು ನಿನ್ನ ಹೆಸರು ಇಕ್ಕಿದ್ರೇನು ಹೇಳು? ನನ್ನ ಹೆಸರು ಇಕ್ಕನ ಬಿಡು, ಚೆನ್ನಾಗೈತಿ. ದೊಡ್ಡವರಾಗ್ಬಿಟ್ರೆ ನಿಮ್ಮ ಹೆಸರು ಇಕ್ಬೇಕಾ? ಪರವಾಗಿಲ್ಲ ಬಿಡಿ, ನನ್ನ ಹೆಸರು ಇಡೋಣ. ಅಯ್ಯೋ ಯಾಕ್ರಮ್ಮ ಜಗಳ ಮಾಡ್ತೀರಾ? ನಿಮಗೆ ನಿಮ್ಮಿಬ್ಬರ ಹೆಸರು ಬರತ್ತಾರ, ನಾನೇ ಒಂದು ಹೆಸರು ಹೇಳ? ಸರಿ ಹೇಳೋಣ, ಏನಂತ ಹೆಸರು ಇಕ್ಲಿ? ಅದರಲ್ಲಿ ನನ್ನ ಹೆಸರು ಬರ್ಬೇಕು, ಸೂಜಿ ಹೆಸರು ಬರ್ಬೇಕು. ನಿಮ್ಮ ಹೆಸರು ಸೂಜಿ, ಇವ್ರ ಹೆಸರು ನೇತ್ರ. ನಿಮ್ಮಿಬ್ಬರ ಹೆಸರು ಸೇರಿದ್ರೆ ನಿಮ್ಮ ಸೂಜಿಯಿಂದ ನಾ ತಗೊಂಡ್ಬಿಟ್ಟು ಇವ್ರ ಹೆಸರು ನೇತ್ರ ಅಲ್ವಾ, ನೇತ್ರ ಅಂತ ಇಡೋಣ. ಸುನೇತ್ರ ಅಂತನ ಇಟ್ರೆ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗೈತೆ ಕಣ, ಸುನೇತ್ರ ಉಪ್ಪಿನಕಾಯಿ. ಜಿ ಚೆನ್ನಾಗೈತಲ್ವೇನೆ ಹೆಸರು? ಇದೇ ಹೆಸರು ಇಕ್ಕನ. ಇಷ್ಟ ಆಯ್ತಾ? ಸರಿ ಆಯ್ತು ಅದ್ಗೆ. ಸುನೇತ್ರ ಚೆನ್ನಾಗೈತೆ, ಕೇಳಕ್ಕೂ ಕರಿಯಕ್ಕೂ ಜಲ್ದಿ ಬರುತ್ತೆ. ಸರಿ ಹಂಗೆ ಹೆಸರು ಇಡೋಣ ಬಿಡಿ. ನನ್ನ ಹೆಸರು ಐತಲ್ಲ, ನಿಮ್ಮ ಹೆಸರು ಐತೆ, ನನ್ನ ಹೆಸರು ಐತೆ. ಸರಿ ನಮ್ಮ, ಎಲ್ಲಿ ಉಪ್ಪಿನಕಾಯಿ ತೋರಿಸ್ರಿ. ಏನೇನ್ ತರದ್ ತಂದಿದ್ದೀರಾ? ಏನ್ ತರಲ್ಲ ಹಾಕೊಂಡು ತಂದಿದ್ದೀರಾ? ಸರಿ ಆಯ್ತಣ್ಣ, ತೋರಿಸ್ತೀವಿ ರೀ. ನೀವು ಹಿಂದೆ ಹೋಗಿ ಸ್ವಲ್ಪ ಅವ್ರು ನೋಡ್ಲಿ. ನೋಡಿ ಅಣ್ಣ, ಇವೆ ಒಂದ್ ಸ್ವಲ್ಪ ಬಾಟ್ಲಿಗಳು ತುಂಬ್ಕೊಂಡ್ ಬಂದಿದೀವಿ. ಒಂದ್ ಸ್ವಲ್ಪ ಇದು ಕವರಲ್ಲಿ ಪ್ಯಾಕ್ ಮಾಡ್ಕೊಂಡ್ ಬಂದಿದೀವಿ. ಓ, ನೋಡೋದಕ್ಕೇನೋ ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿ ಎಲ್ಲ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಸರಿ ಆಯ್ತು. ಸರಿ ಅಣ್ಣ, ಇಷ್ಟು ತಗೊಳ್ಳಿ ಸದ್ಯಕ್ಕೆ. ಈಗ ಇನ್ ಮಿಕ್ಕಿರೋದ ಇನ್ನೊಂದು ಅಂಗಡಿಲಿ ಕೊಟ್ಟಿರ್ತೀವಿ. ಅವ್ರಿಗೂ ಸ್ವಲ್ಪ ಕೊಡ್ತೀವಿ. ಅವ್ರ ಅಂಗಡಿಲಿ ಯಾವ ತರ ವ್ಯಾಪಾರ ಆಗುತ್ತೆ ನೋಡೋಣ. ನೀವೊಂದ್ ಸ್ವಲ್ಪ ತಗೊಳ್ಳಿ. ಸರಿ ನಮ್ಮ, ಆಯ್ತು. ಇಬ್ರು ಹೆಣ್ಮಕ್ಳು ಏನೋ ವ್ಯಾಪಾರ ಮಾಡ್ತಾ ಇದ್ದೀರಾ, ನೋಡೋಣ. ನಾನು ತಗೊಂಡು ಇಕ್ಕಂತೀನಿ, ಇಲ್ಲೇ ಇಟ್ಟಿರ್ತೀನಿ ಮುಂದೆನೆ. ಯಾರಾದರೂ ನೋಡಿದವರು ಉಪ್ಪಿನಕಾಯಿ ಕೇಳಿ ತಗೊಂಡೋದ್ರೆ ನೋಡೋಣ ಹೆಂಗೆ ಖರ್ಚಾಗುತ್ತೆ ಅಂತಾನೆ. ಇನ್ನು 2 ದಿವಸ ಬಿಟ್ಟು ಬನ್ನಿ, ಏನಾದರೂ ಖರ್ಚಾಗಿದ್ರೆ ನಿಮ್ಮ ದುಡ್ಡು ಕೊಡ್ತೀನಿ. ಇಲ್ಲ ಅಂದರೆ ಉಪ್ಪಿನಕಾಯಿ ವಾಪಸ್ ತೊಗೊಂಡೋಗ್ಬೇಕಾಗುತ್ತೆ. ಆಯ್ತಣ್ಣ, ಹಂಗೆ ಮಾಡ್ತೀವಿ, ತಗೊಂಡೋಗ್ತೀವಿ. ನಮ್ಗೇನು ಬೇಜಾರೇನು ಇಲ್ಲ. ನೀವು ತಗೊಂತಾ ಇದ್ದೀರಲ್ಲ ಉಪ್ಪಿನಕಾಯಿ ಮಾರಾಟ ಮಾಡಕ್ಕೆ ಅಂತಾನ, ಅದೇ ಸಂತೋಷ ನಮಗೆ. ಸರಿ, ರೇಟ್ ಎಲ್ಲ ಹೆಂಗೆ ಆಗ್ತಾ ಇದ್ದೀರಾ? ಏನು ರೇಟಲ್ಲಿ ಮಾಡ್ತಾ ಇದ್ದೀರಾ ನೀವು ಇವನ್ನ ಉಪ್ಪಿನಕಾಯಿನ? ಅಣ್ಣ, ಚಿಕ್ಕವು ಕವರಲ್ಲಿ ಪ್ಯಾಕ್ ಮಾಡಿದ್ವಲ್ಲ ಅವನ್ನ 5 ರೂಪಾಯಿ ಮಾರ್ತಿದ್ವಿ. ದೊಡ್ಡ ಬಾಟ್ಲಿಗಳು 10 ರೂಪಾಯಿ ಅಂತ ಹೇಳಿ ಮಾರ್ತಾ ಇದ್ವಿ. ನೀವು ಚಿಕ್ಕದಕ್ಕೆ 1 ರೂಪಾಯಿ ಕಡಿಮೆ ಕೊಡಿ, ದೊಡ್ಡದಕ್ಕೆ 2 ರೂಪಾಯಿ ಕಮ್ಮಿ ಮಾಡ್ಕೊಂಡು 8 ರೂಪಾಯಿ ಲೆಕ್ಕದಲ್ಲಿ ಕೊಡಿ. ಅಲ್ವಾ ಅದಕ್ಕೆ? ಸರಿ
ಸರಿ ಸರಿ ಹಂಗೆ ಆಗ್ಲಿ. ಹಾ ಸರಿ ಆಯ್ತಮ್ಮ ತಗೊಂತೀನಿ. ಅಲ್ಲಿ ನಿಂತಿರೋ ಹುಡುಗಿ ನಮ್ಮೂರು ಸಾವುಕಾರ ಸಿದ್ದಪ್ಪನ ಮಗಳಲ್ವಾ? ಈ ಅಮ್ಮಣಿ ಏನು ಮಾಡ್ತೈತಿ? ಏನೋ ಅಂಗಡಿ ಸಾಮಾನು ತಗೊಂಡು ಹೋಗಕ್ಕೆ ಬಂದಿರ್ಬೇಕೇನಪ್ಪ. ಮಾತಾಡ್ಸೋಣ. ಅಯ್ಯಯ್ಯೋ, ನಮ್ಮೂರಿನ ಪಂಚಾಯತಿ ಅಧ್ಯಕ್ಷರು ನಾಗಣ್ಣರು. ಅಯ್ಯೋ, ಈಗೇನಪ್ಪ ಹೇಳೋದು ಇವ್ರಿಗೆ? ನಾನು ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ನಮ್ಮೂರಾಗೆಲ್ಲ ಹೋಗಿ ಹೇಳ್ಬಿಡ್ತೈತಿ. ಅಪ್ಪ ಏನ್ ಮಾಡೋದು ಇವಾಗ? ಮಣಿ, ನೇತ್ರಮ್ಮ. ಓಹೋ, ಏನ್ ನಾಗಣ್ಣರೇ, ನೀವೇನಿಲ್ಲಿ? ಚೆನ್ನಾಗಿದ್ದೀರಾ? ಊನಮ್ಮ, ನಾನು ಚೆನ್ನಾಗಿದ್ದೀನಿ. ನೀನೇನು ಚೆನ್ನಾಗಿದೀಯಾ? ಏನು ಸಮಾಚಾರ? ಏನು ಮಾಡ್ತಾ ಇದೀಯ ಇಲ್ಲಿ? ಮನೆಗೆ ಅಂಗಡಿ ಸಾಮಾನು ತಗೊಂಡೋಗಕ್ಕೆ ಬಂದಿದ್ಯಾ? ಅಂಗಡಿಗೆ ಅಲ್ಲ, ಮನೆಗೆ ಅಂಗಡಿ ಸಾಮಾನು ತಗೊಂಡು ಹೋಗಕ್ಕೆ ಬಂದಿರೋದು. ನೀವು ಅದಕ್ಕೆ ಬಂದ್ರಾ? ಯಾಕಮ್ಮ ಹಿಂಗೆ ಸುಳ್ಳು ಹೇಳ್ತಾ ಇದೀಯಾ? ನೀನು ಈ ಉಪ್ಪಿನಕಾಯಿ ಕೊಟ್ಟೋಗಕ್ಕೆ ತಾನೇ ಬಂದಿರೋದು? ಅದು ಬಿಟ್ಬಿಟ್ಟು ಅಂಗಡಿ ಸಾಮಾನು ತಗೊಂಡೋಗಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದೀಯಾ? ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದೀವಿ, ಇದನ್ನ ತಗೊಳ್ಳಿ ನಿಮ್ಮ ಅಂಗಡಿಲಿ ಇಟ್ಕೊಂಡು ಮಾರಿ ಅಂತ ಹೇಳ್ತಾ ಇದ್ದೆ ಇಷ್ಟೊತ್ತೂ. ಇದ್ಯಾಕೆ ಅವ್ರ ಹತ್ರ ಸುಳ್ಳು ಹೇಳ್ತಾ ಇದೀಯಾ? ಅಣ್ಣ, ಅದು ನಾವು ಉಪ್ಪಿನಕಾಯಿನೂ ಕೊಟ್ಟು ಹಂಗೇನೆ ಮನೆಗೆ ಅಂಗಡಿ ಸಾಮಾನು ತಗೊಂಡೋಗ್ಬೇಕು ಅಂತ ಅನ್ಕೊಂಡಿದೀವಿ. ಈ ಉಪ್ಪಿನಕಾಯಿ ತಗೊಂಡ್ಮೇಲೆ ಆಮೇಲೆ ಅಂಗಡಿ ಸಾಮಾನು ತಗೊಂತೀವಿ. ಏನಮ್ಮ ನೇತ್ರಮ್ಮ, ನೀವು ಉಪ್ಪಿನಕಾಯಿ ಮಾರ್ತಾ ಇದ್ದೀರಾ? ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದೀರೇನು? ಈ ಹುಡುಗಿ ಯಾರು? ಅವಳು ನನ್ನ ಆದ್ನಿ ಸೂಜಿ ಅಂತಾನ. ಹೌದಾ? ಎಲ್ಲ ಚೆನ್ನಾಗಿದ್ದೀರಾ? ಏನಮ್ಮ ಸೂಜಿ, ಚೆನ್ನಾಗಿದ್ಯಾ? ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮ ಅಣ್ಣ ಎಲ್ಲ ಚೆನ್ನಾಗಿದ್ದಾರೆ ತಾನೆ? ಹ್ಞೂ ಅಣ್ಣ, ಚೆನ್ನಾಗಿದ್ದಾರೆ ಎಲ್ರು. ಏನು ಸಮಾಚಾರ? ಏನು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದೀರಾ ನೀವಿಬ್ರು? ಹ್ಞೂ ಅಣ್ಣ, ನಾವು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಅದಕ್ಕೇನೆ ಅಂಗಡಿಗೆ, ದೊಡ್ಡ ಅಂಗಡಿಗೆ ಕೊಟ್ಟೋಗೋಣ, ಇಲ್ಲಾದ್ರೆ ಚೆನ್ನಾಗಿ ಜನಗಳು ಜಾಸ್ತಿ ತಗೊಂಡೋಗ್ತಾರೆ ಅಂತ ಹೇಳಿ ಇನ್ನು ಇವತ್ತಿನ ಬಂದಿದ್ದೀವಿ, ಕೊಟ್ಟು ಹೋಗೋಣ ಅಂತ ಹೇಳಿ. ಓ ಹೌದಾ, ಸರಿನಮ್ಮ. ಹೆಂಗ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮಾಡ್ರಿ, ಚೆನ್ನಾಗಿ ಕೈ ಎತ್ತಲಿ ನಿಮ್ಮಿಬ್ರಿಗೂ. ಯಾಕಮ್ಮ ನೇತ್ರಮ್ಮ, ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ನಾಚಿಕೆನಾ? ಹಂಗಲ್ಲ ನಾಗಣ್ಣ, ನಮ್ಮ ಅಪ್ಪಯ್ಯ ಅಮ್ಮಯ್ಯಗೂ ಗೊತ್ತಿಲ್ಲ ನಾವ್ ಹಿಂಗ್ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇರೋದು. ಅದಕ್ಕೆ ಏನಂತಂತಾರೋ ಏನೋ ಅವ್ರಿಗೆ ಗೊತ್ತಾದ್ರಿ ಅಂತಾನ ನಾನು ಅದನ್ನ ಹೇಳಿಲ್ಲ ಅಷ್ಟೇನೆ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಅಯ್ಯೋ, ಗೊತ್ತಾಗ್ಲಿ ಬಿಡಮ್ಮ, ಇವತ್ತಲ್ಲ ನಾಳೆಗೆ ಗೊತ್ತಾಗ್ಲೇಬೇಕು ತಾನೆ? ಗೊತ್ತಾದ್ರೆ ಏನು ತೊಂದರೆ? ಏನೋ ಮಗಳು ದುಡಿತಾ ಇದ್ದಾಳೆ, ಏನೋ ಒಂದು ಕೆಲಸ ಮಾಡ್ಕೊಂಡು ಅಂತೇಳಿ ಅವರು ಸಂತೋಷ ಪಡ್ತಾರೆ. ಅದಕ್ಕೆ ಯಾಕೆ ನೀನು ಮುಚ್ಚಿಕ್ಕಂತ ಇದೆಯಾ ಮಾಡ್ತಾ ಇರೋ ಕೆಲಸನ? ಅಯ್ಯೋ, ನನ್ನ ಕಷ್ಟ ನನಗೆ. ಈ ಅಪ್ಪ ಒಬ್ಬ ಯಾಕೆ ಮುಚ್ಚಿಕ್ದೆ ಅಂತ ಕೇಳ್ತಾನೆ. ಈಗಲೇ ಬರ್ಬೇಕಾ ಈ ಅಪ್ಪ ಇಲ್ಲಿಗೆ? ಊರಾಗ ಎಲ್ಲರಿಗೂ ಗೊತ್ತಾದ್ರೆ ಎಲ್ಲ ಆಡ್ಕೊಂತಾರೆ, ಮೆರಿತಿದ್ಲು ಇಲ್ಲಿ ಸಾವುಕಾರರು ಮನೆ ಮಗಳು ಅಂತಾನ. ಈಗ ನೋಡಿದ್ರೆ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದಾಳಂತೆ, ಬೀದಿಗೆ ಹೊತ್ಕೊಂಡು ಅಂತ ಹೇಳಿ ಮಾತಾಡ್ಕೊಂತಾರೆ ನಮ್ಮೂರಿನ ಹೆಂಗಸ್ರೆ ಎಲ್ಲನ. ಈ ಅಪ್ಪ ಸುಮ್ಮನೆ ಹೋಗೋದ್ ಬಿಟ್ಟು ಬಾಯಿ ಮುಚ್ಕೊಂಡು ಎಲ್ಲ ಕೇಳ್ಕೊಂಡು ನಿಂತೈತಿ. ಅತ್ತಿಗೆ ನಡೀರಿ, ಮಿಕ್ಕಿರೋದ ಇನ್ನೊಂದು ಅಂಗಡಿ ಕೊಟ್ಬಿಟ್ಟು ಹೋಗೋಣ. ಹ್ಞೂ ಸರಿ ಆಯ್ತು. ಅಣ್ಣ, ಈ ಉಪ್ಪಿನಕಾಯ ತಗೊಳ್ಳಿ, ನಾವಿನ್ 2 ದಿವಸ ಬಿಟ್ಟು ಬರ್ತೀವಿ. ಸರಿನಮ್ಮ, ಆಯ್ತು, ಎತ್ತಿಟ್ಕೊಂತೀನಿ, ನೀವು ಹೋಗ್ರಿ. ಸೂಜಿ ಜಲ್ದಿ ಒತ್ಕೊಂಬಾರಿ, ಹೋಗೋಣ ಆ ಕಡೆಗೆ. ಸರಿ ಅತ್ತಿಗೆ, ನಡೀರಿ. ಇದೇನ್ ಭಾರ ಇಲ್ಲ, ಕೈಯಾಗೆ ಇಟ್ಕೊಂಡು ಹೋಗೋಣ. ಸ್ವಲ್ಪ ಇದಾವಲ್ಲ, ಅಲ್ಲಿ ಯಾರಾದ್ರೂ ಒಂದೇ ಅಂಗಡಿಲಿ ಕೊಟ್ಟೋಗೋಣ, ಇಲ್ಲ ಅಂದ್ರೆ ಒಂದ್ ಅಂಗಡಿಯರು ಬೇಡ ಜಾಸ್ತಿ ಅಂದ್ರೆ 2 ಅಂಗಡಿ ಕೊಟ್ಟೋಗೋಣ. ನಡೀರಿ. ಸರಿ ಬಾಬಾ, ಜಲ್ದಿ ಹೋಗೋಣ. ಯಪ್ಪ, ಅದು ಎಲ್ಲಿದ್ನೋ ಏನೋ, ಈಗಲೇ ಬರ್ಬೇಕಾ ಅಂಗಡಿ ಸಾಮಾನು ತಾಮಕ್ಕೆ? ಅದು ಇದೇ ಅಂಗಡಿಗೆ. ಅಣ್ಣ, ಬರ್ತೀವಿ ನಾವು. ಸರಿ ಆಯ್ತಮ್ಮ, ಹೋಗ್ಬಾ. ಅದ್ಯಾಕೆ ಹುಡುಗಿ ಯಾಕೆ ಸುಳ್ಳು ಹೇಳ್ತಾ ನಿಮ್ಮ ಹತ್ರ? ಹಂಗೆ ಕಣಪ್ಪ, ಅವರು ಊರಿಗೇನೆ ಅವರಪ್ಪಯ್ಯ ದೊಡ್ಡ ಸಾವುಕಾರ, ಈಗ ಗಂಡನ ಮನೆಗೆ ಬರ್ತಾನ, ಅದಕ್ಕೆ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದಾರಲ್ಲ, ನಾನು ನೋಡಿದ ತಕ್ಷಣ ಅವಮಾನ ಆತು ಅಂತ ಹೇಳಿ ಹಂಗೆ ಸುಳ್ಳು ಹೇಳ್ತು ಆ ಹುಡುಗಿ, ಅಷ್ಟೇನೆ. ಓ ಹೌದಾ, ನಾನು ಯಾಕೆ ಸುಳ್ಳು ಹೇಳ್ತಾ ಇದ್ದೆ ಈ ಹುಡುಗಿ ಅಂತ ತಿಳ್ಕೊಂಡು ನಾನೇ ಹೇಳ್ಬಿಟ್ಟೆ ಯಾಕೆ ಸುಳ್ಳು ಹೇಳ್ತಾ ಇದೀಯಾ ಅಂತಾನ. ತವ್ರ ಮನೆಗಿದ್ದಾಗ ಅಷ್ಟು ಮೆರ್ದಿಲ್ಲ ಈ ಹುಡುಗಿ. ಹಳ್ಳಿ ಜನಗಳಿಗೆಲ್ಲ ನಾ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು, ಅವ್ರ ಅತ್ತಿಗೆಗೂ ಅಷ್ಟೇನೆ ಹೆಂಗೆ ಬೇಕೋ ಹಂಗೆ ಮಾತಾಡ್ಕೊಂಡು ಗಂಡನ ಮನೆಗೆ ಇವಾಗ ಅನುಭವಿಸ್ತಾ ಐತಿ. ಏನು ಮಾಡೋಕ್ಕಾಗಲ್ಲ, ಹಣೆ ಬರ. ಹೌದೌದು, ಹಣೆ ಬರ. ದೇವ್ರು ಕೊಟ್ಟಾಗ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕಂತೆ. ಸರಿ ಬನ್ನಿ ಅಣ್ಣ, ನಿಮ್ಗೇನು ಬೇಕು ಸಾಮಾನು? ನಮಗೆ ಬೆಲ್ಲ, ಬೇಳೆ, ಆಮೇಲೆ ಟೀ ಪುಡಿ, ಆಮೇಲೆ ಒಂದು ಮೈದಾ ಹಿಟ್ಟು, ಕಡಲೆ ಹಿಟ್ಟು ಎಲ್ಲ ಕೊಡ್ರಿ, ಒಂದು ಅರ್ಧ ಕೆಜಿನ. ಸರಿ ಅಣ್ಣ, ಆಯ್ತು, ಕೊಡೋಣ ಬನ್ನಿ. ಹಂಗೇನೆ ಆ ನೇತ್ರನು ಮತ್ತೆ ಆ ನೇತ್ರನ ಆದ್ನಿ ಉಪ್ಪಿನಕಾಯಿ ಏನೋ ಕೊಟ್ಟೋಗಿದಾರಲ್ಲ ನಿಮ್ಮ ಅಂಗಡಿಗೆ ಮಾರಾಟ ಮಾಡಕ್ಕೆ ಅಂತಾನ, ಅದನ್ನು ಒಂದು ಡಬ್ಬ ಹಾಕ್ಬಿಡ್ರಿ, ನೋಡೋಣ ಹೆಂಗ್ ಮಾಡಿದಾರೆ ಅಂತಾನ. ಸರಿ ಆಯ್ತು, ಹಾಕ್ತೀವಿ ರೀ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.